ಶರೀರ ಮಾಧ್ಯಂ ಕುಲು ಧರ್ಮ ಸಾಧನಂ ಎಂಬಂತೆ ಶರೀರವನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಧರ್ಮ ಸಾಧನೆ ಮಾಡಬೇಕಾಗಿರುವುದರಿಂದ ಶರೀರದ ಸದೃಢತೆ ಬಹು ಅಗತ್ಯವಾಗಿರುತ್ತದೆ ಎಂದು ಹುಬ್ಬಳ್ಳಿ ಜಗದ್ಗುರು 3000 ಮಠ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮಿಗಳು ಹೇಳಿದರು. ಭಾವನೆಗಳನ್ನು ಅಕ್ಷರದ ರೂಪದಲ್ಲಿ ಬಿತ್ತಿರುವಂತಹ ಶಿಷ್ಯಕೋಟಿಯ ಪ್ರತಿರೂಪವೇ ಶಿವಗಂಗಾ ಅಭಿನಂದನಾ ಗ್ರಂಥ. ನಮ್ಮೆಲ್ಲರ ಪ್ರೀತಿಯ ಈಗ ನಮ್ಮ ಎಲ್ಲ ಶಿಷ್ಯವೃಂದದ ಪರವಾಗಿ ಸಂಪಾದನಾ ಮಂಡಳಿಯ ಕಲ್ಲಹಳ್ಳಿಯಲ್ಲಿ ಯೋಗಾಚಾರ್ಯ ಡಾಕ್ಟರ್ ಸಿ.ವಿ. ರುದ್ರಾರಾಧ್ಯರವರಿಗೆ ಅಭಿಮಾನಿಗಳು ಮತ್ತು ಶಿಷ್ಯವೃಂದ ಅಧ್ಯಕ್ಷರು, ಸದಸ್ಯರು, ವಿಶ್ವಸ್ತ ಮಂಡಳಿ, ಶ್ರೀ ಶಿವಗಂಗಾ ಯೋಗ ಕೇಂದ್ರ ಶಿವಮೊಗ್ಗ ಇವರ ವತಿಯಿಂದ ಆಯೋಜಿಸಿದ್ದ ಗುರುಪೂರ್ಣಿಮೆ ಹಾಗೂ ಶಿವಯೋಗ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಲಿಂಗ ಪೂಜೆ ಸಲ್ಲಿಸುವಾಗ ಒಮ್ಮೊಮ್ಮೆ ಪಂಚಾಮೃತ ಅಭಿಷೇಕವಾಗಿರುತ್ತದೆ, ಅಲಂಕಾರ ಮಾಡಲು ಆಗುವುದಿಲ್ಲ. ಕೆಲವೊಮ್ಮೆ ಅಲಂಕಾರ ಪೂಜೆ ಆಗಿರುತ್ತದೆ, ಮಂಗಳಾರತಿ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಬಾರಿಯಂತೂ ಇಷ್ಟೆಲ್ಲ ಹಂತಗಳು ಮುಗಿದರೂ ಪ್ರಮಾಣಗಳ ಸಲ್ಲಿಸಲು ಆಗುವುದಿಲ್ಲ. ಪೂಜಾ ಫಲ ಪ್ರಾಪ್ತಿಯಾಗಬೇಕಾದರೆ ಮೊದಲು ದೇಹ ಪೂಜೆ ಪೂರ್ತಿಯಾಗಬೇಕು. ನಿಜವಾದ ಧರ್ಮ ಸಾಧನೆಗೆ ನಮ್ಮ ಶರೀರ ಸಿದ್ಧವಾಗಿರಬೇಕು. ಇದನ್ನು ಮನಗಂಡ ನಮ್ಮ ಋಷಿ ಮುನಿಗಳು ಶರೀರವನ್ನು ಪೂರ್ಣವಾಗಿಡುವಂತಹ ಯೋಗವನ್ನು ಪರಿಚಯಿಸಿದರು ಎಂದರು. ಈಗ ನಮ್ಮ ಎಲ್ಲ ಶಿಷ್ಯವೃಂದದ ಪರವಾಗಿ ಸಂಪಾದನಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಸನ್ಮಾನ್ಯ ಗಾಯಕ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಮಹರ್ಷಿ ವ್ಯಾಸ ಮಹರ್ಷಿಗಳಿಗೆ ಪುಷ್ಪ ನಮನ. ದಯಮಾಡಿ ಪೂಜ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಹಾಗೂ ಗಣ್ಯ ಅತಿಥಿಗಳು. ಈ ಪವಿತ್ರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸಹ ನಮಸ್ಕಾರಗಳು. ಎಲ್ಲರಿಗೂ ಮತ್ತೊಮ್ಮೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರುಪೂರ್ಣಿಮೆ ಇಲ್ಲಿ ಕೆಲಸವನ್ನು ಪ್ರಾರಂಭಿಸಿ ನಿವೃತ್ತಿಯ ನಂತರ ಆಯ್ಕೆ ಮಾಡಿಕೊಂಡಿದ್ದು ಶಿವಮೊಗ್ಗ ನಗರವನ್ನು. ತಾವು ಕಲಿತ ಯೋಗವನ್ನು ಪ್ರತಿ ಮನೆ ಮನೆಗೂ ತಲುಪಿಸಬೇಕು ಎನ್ನುವ ಸಂಕಲ್ಪವನ್ನು ಮಾಡಿ ಸಮಾಜವು ಆರೋಗ್ಯಕ್ಕಾಗಿ ಮಾನಸಮೋನ ಪಿರಮಿಡ್ ನಿರ್ಮಾಣ, ಪತಂಜಲಿ ಮಹರ್ಷಿಗಳ ಪ್ರತಿಮೆ ನಿರ್ಮಾಣ, ಧ್ಯಾನಸ್ಥರಾಗಿ ಕುಳಿತಿರುವ ಆದಿಯೋಗಿ ಶಿವನ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಹಿರಿಯರು, ತಾಯಂದಿರು, ಸರ್ಕಾರಿ ಉದ್ಯೋಗಸ್ಥರು, ಖಾಸಗಿ ನೌಕರರು, ವ್ಯಾಪಾರಸ್ಥರು, ಪುರುಷರು. ಧನ್ಯವಾದಗಳು ಜಗದೀಶ್ ಅವರೇ. ಈಗ ಸ್ವಾಗತ ನಮ್ಮ 1962 ಭಾವನೆಗಳನ್ನು ಅಕ್ಷರದ ರೂಪದಲ್ಲಿ